ಹಿರೇಮಗಳೂರು ಗ್ರಾಮದ ಶ್ರೀ ಪಾತಾಳೇಶ್ವರ ನೂತನ ದೇವಾಲಯದ ನಿರ್ಮಾಣಕ್ಕೆ ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಇಂದು ಗುದ್ದಲಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಪೂರ್ವಕಾಲದ ಪುಣ್ಯ, ಗುರು ಹಿರಿಯರ ಆಶೀರ್ವಾದ ಇದ್ದರೆ ಮಾತ್ರ ದೇವಸ್ಥಾನದ ನಿರ್ಮಾಣ ಕಾರ್ಯವನ್ನ ಕೈಗೊಳ್ಳಲು ಅವಕಾಶ ಲಭಿಸಲು ಸಾಧ್ಯವೆಂದು ಹೇಳಿದರು. ಹಿರೇಮಗಳೂರಿನಲ್ಲಿ ಈಗಾಗಲೇ ಎಲ್ಲ ದೇವಾಲಯಗಳು, ಬಹುಶಃ ಚಿಕ್ಕಮಗಳೂರು ನಗರದಲ್ಲಿ ಎಷ್ಟು ದೇವಾಲಯಗಳಿದಾವೆ ಅದಕ್ಕೆ ಅಷ್ಟೇ ದೇವಾಲಯಗಳು ನಮ್ಮ ಹಿರೇಮಗಳೂರು ನಗರದಲ್ಲಿ, ಹಿರೇಮಗಳೂರು ವಾರ್ಡ್ನಲ್ಲಿದೆ. ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ, ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಪಂಚಲಿಂಗ ದರ್ಶನ, ಪಂಚಲಿಂಗಗಳ ದೇವಸ್ಥಾನ ಇರ್ತಕ್ಕಂಥದ್ದು ಹಿರೇಮಗಳೂರು ವಾರ್ಡ್ನಲ್ಲಿ. ಅಂಥ ಹಿರೇಮಗಳೂರಿನಲ್ಲಿ ಈಗಾಗಲೇ ಮುತ್ತಿನಮ್ಮನ ದೇವಸ್ಥಾನ, ಕೋದಂಡರಾಮ ಸ್ವಾಮಿ ದೇವಸ್ಥಾನ ಆಗಲೇ ಅಭಿವೃದ್ಧಿ ಆಗಿದೆ. ಮುತ್ತಿನಮ್ಮನ ದೇವಸ್ಥಾನವೂ ಅಭಿವೃದ್ಧಿ ಆಗ್ತಾಯಿದೆ, ಚಿಕ್ಕಮ್ಮನ ದೇವಸ್ಥಾನವೂ ಆಗಿದೆ. ಅಂಥದ್ರಲ್ಲಿ ಪಾತಾಳೇಶ್ವರ ದೇವಸ್ಥಾನ ಸುಮಾರು 1990-91ರಲ್ಲಿ ಒಮ್ಮೆ ಅದು ಆಗಿತ್ತು, ಜೀರ್ಣೋದ್ಧಾರ ಕಾರ್ಯ ಆಗಿತ್ತು. ಆದ ನಂತರ ಈಗ ಎಲ್ಲ ಕಡೆ ಕಲ್ಲಿನ ದೇವಸ್ಥಾನ ಆಗ್ತಿರೋದು ನೋಡಿ ನಮ್ಮೂರಿನ ಎಲ್ಲ ಗ್ರಾಮಸ್ಥರು ಹಿರಿಯರು ಸೇರಿಕೊಂಡು ಒಂದು ಟ್ರಸ್ಟ್ ಮಾಡ್ಕೊಬೇಕು ಅಂತ, ಸಮಿತಿ ಮಾಡಬೇಕು ಅಂತ, ದೇವಾಲಯ ಮಾಡಬೇಕು ಅಂದಾಗ ಬಹುಶಃ ಈ ದೇವಾಲಯದಲ್ಲಿ ಪೂಜಾರರಾಗಿ ಕೆಲಸ ಮಾಡಿದಂಥ ಮಾದೇವಪ್ಪನವರು, ದಿವಂಗತ ಮಾದೇವಪ್ಪನವರ ಕುಟುಂಬದವರು ಇವತ್ತು ರೇಣುಕಪ್ಪನೂ ಇದ್ದಾರೆ, ನಮ್ಮ ಸಿದ್ದಮ್ಮ ಅವ್ರ ಸಹೋದರರೆಲ್ಲರೂ ಇದ್ದಾರೆ. ಅವರುಗಳು ನಾವು ದೇವಾಲಯದ ಪೂಜೆ ಮಾಡಿ ನಮಗೆ ಪಾತಾಳೇಶ್ವರ ದೇವರಿಂದ ನಮಗೆ ಒಳ್ಳೆಯದಾಗಿದೆ ಅನ್ನೋ ಒಂದು ದೃಷ್ಟಿಯಿಂದ ಈ ದೇವಾಲಯ ನೂತನ ಜೀರ್ಣೋದ್ಧಾರ ಮಾಡಿದರೆ ಅದಕ್ಕೆ ನಮ್ಮ ಕೈಲಾದ ಸಹಕಾರ ಮಾಡ್ತೇವೆ ಅನ್ನೋ ಒಂದು ಭರವಸೆಯನ್ನು ಅವ್ರು ಕೊಟ್ಟ ಮೇಲೆ, ಒಂದು ದೊಡ್ಡ ಮೊತ್ತದ ಭರವಸೆ, ಸುಮಾರು 65 ಲಕ್ಷ ರೂಗಳ ಭರವಸೆಯನ್ನು ಅವ್ರು ಕೊಟ್ಟ ನಂತರ ಎಲ್ಲರೂ ಬಸವ ತತ್ವ ಪೀಠದ ಪೀಠಾಧ್ಯಕ್ಷರಾದ ಬಸವ ಮರುಳಸಿದ್ದ ಸ್ವಾಮೀಜಿಯವರು ಮಾತನಾಡಿ, ದೇಶದಲ್ಲಿ ಅದ್ಭುತ ಶಿಲ್ಪಕಲಾ ಕೆತ್ತನೆಗಳಿಂದ ಕೂಡಿರುವ ಪುರಾತನ ಕಾಲದ ಅದೆಷ್ಟೋ ದೇಗುಲಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದೆ. ಐತಿಹಾಸಿಕ ಹಿನ್ನೆಲೆಯುಳ್ಳ ಸಾಕಷ್ಟು ದೇವಸ್ಥಾನಗಳಲ್ಲಿ ಕನಿಷ್ಠ ಪೂಜೆ ವ್ಯವಸ್ಥೆ ಇಲ್ಲವಾಗಿದೆ. ಹಿರೇಮಗಳೂರಿನ ಗ್ರಾಮಸ್ಥರು ಶ್ರೀ ಪಾತಾಳೇಶ್ವರ ನೂತನ ದೇವಾಲಯದ ನಿರ್ಮಾಣಕ್ಕೆ ಕೈ ಜೋಡಿಸಿರುವುದು ಶ್ಲಾಘನೀಯ ಎಂದರು. ಹಿರೇಮಗಳೂರಲ್ಲಿ ಎಷ್ಟು ದೇವಸ್ಥಾನಗಳಿದ್ದಾವೆ ಅನ್ನೋದನ್ನು ಅವ್ರು ಮಾಹಿತಿ ಕೊಡ್ತಾ ಇದ್ರು. ಬಹುಶಃ ಹೆಸರುಗಳು ಕೇಳಿದ ಮೇಲೆ ನಮಗನ್ಸಿತ್ತು ಹಿರೇಮಗಳೂರು ಮನೆಗಳು ಜಾಸ್ತಿ ಇದಾವೆ, ಮಂದಿರಗಳು ಜಾಸ್ತಿ ಇದಾವೆ ಅಂತೇಳಿ ಪ್ರಶ್ನೆ ಮಾಡಬೇಕು. ಅಷ್ಟೊಂದು ದೇವಸ್ಥಾನಗಳು ಈ ಊರಲ್ಲಿದ್ದಾವೆ ಅಂತೇಳಿ ಆಶ್ಚರ್ಯ ಆಯಿತು ಮತ್ತು ಸಂತೋಷ ಆಯಿತು. ಒಂದು ರೀತಿಯಲ್ಲಿ ಅದು ಗ್ರಾಮದ ಸಂಸ್ಕೃತಿಯನ್ನು, ಸಂಸ್ಕಾರಗಳನ್ನು ಹೇಗಿದ್ದಾವೆ ಅನ್ನುವಂಥದ್ದನ್ನು ತೋರಿಸ್ಕೊಡ್ತಕ್ಕಂಥ ಒಂದು ದ್ಯೋತಕದ ಸಂಕೇತವೂ ಕೂಡ ಹೌದು ಅಂತೇಳಿ ನಾವು ಅದ್ರ ಕೂಡ ಭಾವಿಸಿಕೊಂಡು ಇವತ್ತೇನು ನೀವೆಲ್ಲರೂ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪಾತಾಳೇಶ್ವರ ದೇವಸ್ಥಾನವನ್ನು ಪುನರ್ನಿರ್ಮಾಣ ಮಾಡಬೇಕು ಅಂತೇಳಿ ಕೈ ಜೋಡಿಸಿದ್ದೀರಿ. ಅಡಿಗಲ್ ಸಮಾರಂಭವೂ ಕೂಡ ಇವತ್ತಾಗಿದೆ. ಮತ್ತು ಈಗಾಗಲೇ ಸಿದ್ದಮ್ಮನವರ ಒಂದು ಕುಟುಂಬಸ್ಥರೆಲ್ಲರೂ ಸೇರಿಕೊಂಡು ಒಂದು 65 ಲಕ್ಷ ರೂಪಾಯಿ ಅವರು ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟಿರ್ತಕ್ಕಂಥದ್ದು, ಇನ್ನೂ ಹಲವಾರು ಜನ ಇದಕ್ಕೆ ಕೈ ಜೋಡ್ತೀವಿ ಅಂತ ಮಾತು ಕೊಟ್ಟಿರ್ತಕ್ಕಂಥದ್ದು ಒಂದು ದೊಡ್ಡ ಭರವಸೆಯನ್ನು ಮೂಡಿಸಿದೆ ಅಂತ ನಾವು ಅದು ಕೂಡ ಭಾವಿಸ್ಕೊಳ್ತೀವಿ. ಮಾಜಿ ಎಂಎಲ್ಸಿ ಗಾಯತ್ರಿ ಶಾಂತಗೌಡ ಅವರು ಮಾತನಾಡಿ, ಪುರಾತನ ದೇವಾಲಯಗಳ ಜೀರ್ಣೋದ್ಧಾರವು ಕೇವಲ ಕಟ್ಟಡದ ನವೀಕರಣವಲ್ಲ, ಬದಲಾಗಿ ನಮ್ಮ ಸಾಂಸ್ಕೃತಿಕ ಪರಂಪರೆ, ಸಂಪ್ರದಾಯ ಮತ್ತು ಶಿಲ್ಪಕಲೆಯನ್ನ ಉಳಿಸುವ ಪವಿತ್ರ ಕಾರ್ಯವಾಗಿದೆ ಎಂದರು. ಹಿರೇಮಗಳೂರು ಅಂತಂದ್ರೆ
ಹಿರೇಮಗಳೂರು ಅಂತ ಹೇಳ್ತಾರೆ, ಚಿಕ್ಕಮಗಳೂರು ಮತ್ತು ಹಿರೇಮಗಳೂರು ಅಂತ. ಇಲ್ಲಿ ದೇವಸ್ಥಾನಗಳ ಒಂದು ಎಲ್ಲ ನೋಡಿ, ಇವಾಗ ಕಲ್ಯಾಣಿ ಇದೆ, ಕಲ್ಯಾಣಿ ಭಾರಿ ಚೆನ್ನಾಗಾಗಿದೆ. ರಾಮನ ದೇವಸ್ಥಾನ ಬಂದವರೆಲ್ಲ ಅಲ್ಲಿ ವಿಸಿಟ್ ಕೊಡ್ತಾರೆ. ಈಗ ಇಲ್ಲೂ ಈ ದೇವಸ್ಥಾನ ನಾವು ಟಿ ನರಸೀಪುರಕ್ಕೆಲ್ಲ ಹೋಗೋದೇ ಬೇಡ, ಇಲ್ಲೇ ನೋಡ್ಬೋದು ಅಂತ ಅಂದರು. ಹಾಗಾಗಿ ಈ ಒಂದು ದೇವಸ್ಥಾನವನ್ನು ಅತ್ಯುತ್ತಮವಾಗಿ ಶಿಲ್ಪಿಗಳು ಸಹ ಇಲ್ಲಿ ಆಗಮಿಸಿದ್ದಾರೆ. ಉತ್ತಮವಾಗಿ ಕೆಲಸಗಳನ್ನ ಎಲ್ಲರ ಸಹಾಯದಿಂದ ನೆರವೇರಿಸಲಿ ಅಂತೇಳಿ. ಸಮಾಜ ಸೇವಕರಾದ ಪಲ್ಲವಿ ಸಿಟಿ ಅವರು ಮಾತನಾಡಿ, ಸರ್ಕಾರ ಎಷ್ಟೇ ಅನುದಾನ ಕೊಟ್ಟರೂ ಮನಸ್ಸಿಗೆ ನೆಮ್ಮದಿ ಆಗುವುದು ನಾವು ಕೊಟ್ಟ 1 ರೂಪಾಯಿಯಿಂದ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದಾಗ ಈ ದೇವಸ್ಥಾನಕ್ಕೆ ನನ್ನದು ಕೂಡ ಒಂದು ಅಳಿಲು ಸೇವೆ ಇದೆ ಎಂದು ಮನಸ್ಸಿಗೆ ನೆಮ್ಮದಿಯಾಗುತ್ತದೆ ಎಂದರು. ಹನಿ ಹನಿ ಗೂಡಿದ್ರೆ ಹಳ್ಳ ಅನ್ನೋ ಹಾಗೆ ಪ್ರತಿಯೊಬ್ಬರು 1 ರೂಪಾಯಿನೂ ಅದು ಕೊನೆಗೆ 1 ರೂಪಾಯಿ ಇಲ್ಲ ಅಂದರೆ ಅದು ಪೂರ್ತಿ ಆಗಲ್ಲ, ಅಥವಾ 1 ಲಕ್ಷ ಆಗಲ್ಲ, 1 ಕೋಟಿ ಆಗಲ್ಲ. ಹಾಗಾಗಿ ಹನಿ ಹನಿ ಗೂಡಿದ್ರೆ ಹಳ್ಳ. 1 ರೂಪಾಯಿನೂ ದಾನಿಗಳು ಕೊಟ್ಟರೆ ಅದು ಒಂದು ಶ್ರೇಷ್ಠತೆ ಇರುತ್ತೆ. ಸರ್ಕಾರ ಏನೇ ಅನುದಾನ ಕೊಟ್ಟರು ಮನಸ್ಸಿಗೆ ತೃಪ್ತಿ ಆಗೋದು ನಮ್ಮಿಂದನೇ, ಭಕ್ತಾದಿಗಳೇ ಬಂದು ಕೈ ಮುಗಿಯೋದು. ಯಾಕೆ ಅಂತಂದರೆ ಅವಾಗ ದೇವಸ್ಥಾನದಲ್ಲಿ ಬಂದು ನಂದು 1 ರೂಪಾಯಿ ಸಮರ್ಪಣೆ ಆಗಿದೆ ಈ ದೇವಸ್ಥಾನಕ್ಕೆ, ನಂದು ಒಂದು ಅಳಿಲ್ ಸೇವೆ ಆಗಿದೆ ಅನ್ನೋ ಮನೋಭಾವದಲ್ಲಿ ಇಲ್ಲೆಲ್ಲರೂ ಹಲವಾರು ಜನ ಬಂದಿದ್ದಾರೆ. ಎಲ್ಲರ ಅಳಿಲ್ ಸೇವೆ ಆ ದೇವಸ್ಥಾನ ಒಂದು ವಿಜೃಂಭಣೆಯಿಂದ ಆಗಲಿ. ಈ ಶಂಕುಸ್ಥಾಪನೆ ತುಂಬ ಚೆನ್ನಾಗಿ ಯಶಸ್ವಿಯಾಗಿ ನಡೆದಿದೆ. ಸೊ ಗ್ರಾಮಸ್ಥರು ಯಾರ್ಯಾರು ಈ ಮುಖಂಡರು ಇಲ್ಲಿ ಬಂದು ಇದ್ರ ಜವಾಬ್ದಾರಿ ವಹಿಸಿದ್ದಾರೆ ಅವ್ರಿಗೆಲ್ಲ ಧನ್ಯವಾದ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಕಲ್ಮರುಡಪ್ಪ, ಷಡಕ್ಷರಿ, ಚಿದಾನಂದ್, ಸಿದ್ದಮ್ಮ, ಯೋಗೇಶ್, ಬಸವರಾಜು, ಅನಂತ್ ಉಪಸ್ಥಿತರಿದ್ದರು.